Hello TT aspirants, welcome to our channel for Day 7 Prepositions English Grammar for Karnataka TT. Here we are going to explain in Kannada as well as practice and quick summary. Definition. A preposition is a word placed before a noun or pronoun to show its relationship with another word in a sentence. Example, the book is on the table. She sat under the tree. ಕನ್ನಡದಲ್ಲಿ ಹೇಳೋದಾದರೆ ಸಂಬಂಧ ಸೂಚಕ ಪ್ರಿಪೋಸಿಷನ್ ಎಂಬುದು ನಾಮಪದ ಅಥವಾ ಸರ್ವನಾಮದ ಮೊದಲು ಬಂದು ಅದು ಇತರ ಪದಗಳೊಂದಿಗೆ ಹೊಂದಿರುವ ಸಂಬಂಧವನ್ನು ತೋರಿಸುತ್ತದೆ. ಉದಾಹರಣೆ, ಪುಸ್ತಕ ಮೇಜಿನ ಮೇಲೆ ಇದೆ. ಅವಳು ಮರದ ಕೆಳಗೆ ಕೂತಳು. ಕಾಮನ್ ಪ್ರಿಪೋಸಿಷನ್ಸ್ ಆ್ಯಂಡ್ ದೇರ್ ಮೀನಿಂಗ್ಸ್. Types, preposition, example, Kannada meaning. Place, sthala. In, on, under, behind, between. The cat is under the chair. ಬೆಕ್ಕು ಕುರ್ಚಿಯ ಕೆಳಗೆ ಇದೆ. ಟೈಮ್ ಅಂದರೆ ಸಮಯ. at, in, on, before, after. I wake up at 6 o'clock. ನಾನು 6 ಗಂಟೆಗೆ ಎದ್ದೇಳುತ್ತೇನೆ ಅಥವಾ ಎದ್ದುಕೊಳ್ಳುತ್ತೇನೆ ಅಂತ ಹೇಳ್ಬೋದು ಇಲ್ಲಿ. ಮತ್ತು ಡೈರೆಕ್ಷನ್ ಅಂದರೆ ದಿಕ್ಕನ್ನು ಹೇಳ್ತಕ್ಕಂಥ ಒಂದು ವಿಧವನ್ನು ತೆಗೆದುಕೊಂಡಾಗ ಟು, ಇಂಟು, ಫ್ರಮ್, ಟುವಾರ್ಡ್ಸ್ ಅಂತ. ಶಿ ವೆಂಟ್ ಟು ಸ್ಕೂಲ್. ಅವಳು ಶಾಲೆಗೆ ಹೋದಳು. ಏಜೆಂಟ್ ಆರ್ ಇನ್ಸ್ಟ್ರುಮೆಂಟ್ ಅಂದರೆ ಕಾರಣ. ಬೈ, ವಿತ್. ದ ಲೆಟರ್ ವಾಸ್ ರಿಟನ್ ಬೈ ರಾಜು. ಪತ್ರವನ್ನು ರಾಜು ಬರೆದನು ಅಂತ. ಇನ್ನು ಪೊಸಿಷನ್ ಅಂದರೆ ಸ್ಥಿತಿ ಬಗ್ಗೆ ತಿಳ್ಕೊಬೇಕು ಅಂದರೆ ಅಬೌವ್, ಬಿಲೋ, ನಿಯರ್ ಅಂತ ಬಳಸ್ತೀವಿ ನಾವು. ದ ಫ್ಯಾನ್ ಈಸ್ ಅಬೌವ್ ದ ಟೇಬಲ್. ಪಂಕ ಮೇಜಿನ ಮೇಲ್ಭಾಗದಲ್ಲಿ ಇದೆ. ರೂಲ್ಸ್ ಟು ರಿಮೆಂಬರ್. ಯೂಸ್ ಎಟ್ ಫಾರ್ ಸ್ಮಾಲ್ ಪ್ಲೇಸಸ್ ಆರ್ ಸ್ಪೆಸಿಫಿಕ್ ಟೈಮ್. ಯಾವಾಗಲೂ ನಾವು ಎಟ್ಟನ್ನು ಒಂದು ಸಣ್ಣ ಸ್ಥಳಗಳ ಬಗ್ಗೆ ಅಥವಾ ಒಂದು ನಿರ್ದಿಷ್ಟವಾದ ಸಮಯವನ್ನು ಹೇಳುವಾಗ ಎಟ್ಟನ್ನು ಬಳಸ್ತೀವಿ. ಅಟ್ ಹೋಮ್ ಎಟ್ 7 PM ಈ ರೀತಿಯಾಗಿ. ಯೂಸ್ ಇನ್ ಫಾರ್ ಲಾರ್ಜರ್ ಏರಿಯಾಸ್ ಆರ್ ಲಾಂಗರ್ ಟೈಮ್ ಪೀರಿಯಡ್ಸ್. ಇಲ್ಲಿ ನಾವು ಯೂಸನ್ನು ಒಂದು ದೀರ್ಘವಾದಂಥ ಸಮಯ ಮತ್ತು ದೊಡ್ಡದಾದಂಥ ಒಂದು ಸ್ಥಳವನ್ನು ಗುರುತಿಸೋದಕ್ಕೆ ನಾವೇನು ಮಾಡ್ತೀವಿ ಅಂದರೆ ಇನ್ನನ್ನು ಬಳಸ್ತೀವಿ. ಉದಾಹರಣೆಗೆ ಇನ್ ಇಂಡಿಯಾ, ಇನ್ ದ ಮಾರ್ನಿಂಗ್ ಈ ರೀತಿಯಾಗಿ. ಯೂಸ್ ಆನ್ ಫಾರ್ ಸರ್ಫೇಸ್ ಆರ್ ಡೇಸ್ ಅಂದರೆ ಆನನ್ನು ಸರ್ಫೇಸ್ ಮತ್ತು ದಿನಗಳನ್ನು ಗುರುತಿಸುವಾಗ ನಾವು ಬಳಸ್ತೀವಿ. ಆನ್ ದ ವಾಲ್, ಆನ್ ಮಂಡೇ ಈ ರೀತಿಯಾಗಿ. ನೆವರ್ ಸೇ ಡಿಸ್ಕಸ್ ಅಬೌಟ್. ಸೇ ಡಿಸ್ಕಸ್ ದ ಟಾಪಿಕ್ ಈ ರೀತಿಯಾಗಿ. ನಾವು ಏನನ್ನು ಹೇಳಬೇಕು ಏನನ್ನು ಹೇಳಬಾರ್ದು ಅನ್ನೋದನ್ನು ಸ್ವಲ್ಪ ಕಲಿತ್ಕೊಂಡಾಗ ಇಂಗ್ಲೀಷನ್ನು ತುಂಬ ಸರಳವಾಗಿ ನಾವು ಏನು ಮಾಡ್ಬೋದು ಅಂದರೆ ಕಲಿಬೋದು ಮತ್ತು ಪರೀಕ್ಷೆಯಲ್ಲಿ ಉತ್ತಮವಾದಂಥ ಸ್ಕೋರನ್ನು ಮಾಡ್ಬೋದು. ಯೂಸ್ ಬೈ ಟು ಶೋ ದ ಡೋರ್ ಆರ್ ವಿತ್ ಟು ಶೋ ದ ಇನ್ಸ್ಟ್ರುಮೆಂಟ್. ದ ಪೋಯಮ್ ವಾಸ್ ರಿಟನ್ ಬೈ ಕಾಳಿದಾಸ್. ಶಿ ಕಟ್ ದ ಆ್ಯಪಲ್ ವಿತ್ ಎ ನೈಫ್. ಪ್ರಾಕ್ಟೀಸ್ ಎಕ್ಸಸೈಸ್. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಸೂಟೇಬಲ್ ಪ್ರಿಪೋಸಿಷನ್ಸ್. ದ ಕ್ಯಾಟ್ ಈಸ್ ಡ್ಯಾಶ್ ದ ವಾಲ್ ಅಂದರೆ ವಾಲ್ ಅಂದ ತಕ್ಷಣ ಇಲ್ಲಿ ಆನ್ ಬರಬೇಕಲ್ವಾ, ಯೋಚನೆ ಮಾಡಿ. ಹಿ ವಾಸ್ ಬಾರ್ನ್ ಡ್ಯಾಶ್ 1990. ಐ ವಿಲ್ ಮೀಟ್ ಯು ಡ್ಯಾಶ್ ಮಂಡೇ. ನೆನಪು ಮಾಡ್ಕೊಳ್ಳಿ, ಮಂಡೇ ಅಂದಾಗ ಏನು ಬರಬೇಕಲ್ಲಿ ಅಂತ. ಡೇಸ್ ಅಂದಾಗ ನಾನು ಹೇಳಿದ್ದೆ ಈಗಾಗಲೇ. ದ ಸ್ಟೂಡೆಂಟ್ಸ್ ಆರ್ ಸಿಟ್ಟಿಂಗ್ ಡ್ಯಾಶ್ ದ ಕ್ಲಾಸ್. ಇಲ್ಲಿ ಸ್ಥಳ ಯಾವುದಿದೆ ನೋಡಿ, ಚಿಕ್ಕದಿದ್ದರೆ ಎಟ್ ಬರಬೇಕು, ದೊಡ್ಡ ಸ್ಥಳ ಆಗಿದ್ದರೆ ಇನ್ ಬರಬೇಕಂತ ಹೇಳಿದ್ದೆ. ಸೊ ಇಲ್ಲಿ ಏನು ಬರುತ್ತೆ? ದ ಬಾಯ್ ಕಟ್ ದ ಪೇಪರ್ ಡ್ಯಾಶ್ ಅ ಸಿಸರ್. ಇಲ್ಲಿ ಒಂದು ಏನನ್ನು ಬಳಕೆ ಮಾಡ್ತೀವಿ ಅನ್ನುವಾಗ ಏನು ಬರಬೇಕು ಅಂತ ಹೇಳಿದ್ದೆ, ಒಂದನ್ನು ಸ್ವಲ್ಪ ನೆನಪು ಮಾಡ್ಕೊಳ್ಳಿ. ಸೊ ನಿಮಗೆ ಜಾಸ್ತಿ ಕಷ್ಟ ಕೊಡೋದು ಬೇಡ, ಆನ್ಸರ್ಸ್ಗಳನ್ನು ಇಲ್ಲೇ ಕೊಟ್ಟಿದ್ದೀನಿ ನಾನು. ಒಂದು ಸಲ ಅವುಗಳನ್ನು ನೋಡಿ. ಆನ್, ಇನ್, ವಿತ್ ಈ ರೀತಿಯಾಗಿ ನಾವು ಆನ್ಸರ್ಗಳನ್ನು ಅಲ್ಲಿ ಫಿಲ್ ಮಾಡಬೇಕು. ಇವಾಗ ಚೂಸ್ ದ ಕರೆಕ್ಟ್ ಪ್ರಿಪೋಸಿಷನ್. ಶಿ ಗೋಸ್ ಡ್ಯಾಶ್ ಸ್ಕೂಲ್ ಎವ್ರಿ ಡೇ. ಇಲ್ಲಿ ಟು ಬರುತ್ತಾ ಅಥವಾ ಎಟ್ ಬರುತ್ತಾ? ಶಿ ಗೋಸ್ ಟು ಸ್ಕೂಲ್ ಎವ್ರಿ ಡೇ.
The plane is flying dash the clouds. Over or between? The plane is flying over the clouds. I met him dash the railway station. I met him at the railway station. He walked dash the road. Along or between? The answer is along. He walked along the road. Next question. The ball is dash the box. ಬಾಲು ಇನ್ ದ ಬಾಕ್ಸ್ ಅಥವಾ ಆನ್ ದ ಬಾಕ್ಸ್ ಅಂದರೆ ಇಲ್ಲಿ ಇನ್ ದ ಬಾಕ್ಸ್ ಅಂತ ಬರುತ್ತೆ. ಐಡೆಂಟಿಫೈ ದ ಪ್ರಿಪೋಸಿಷನ್. ಇಲ್ಲಿ ಪ್ರಿಪೋಸಿಷನ್ ಅನ್ನೋದು ಯಾವುದು ಅನ್ನೋದನ್ನು ನೀವೇನು ಮಾಡಬೇಕು, ಗುರುತಿಸಬೇಕು. ದ ಟೀಚರ್ ಈಸ್ ಸ್ಟ್ಯಾಂಡಿಂಗ್ ಬಿಫೋರ್ ದ ಸ್ಟೂಡೆಂಟ್ಸ್. ಯಾವ್ದು ಬರ್ಬೋದು, ಗೆಸ್ ಮಾಡಿ. ದ ರಿವರ್ ಫ್ಲೋಸ್ ಅಂಡರ್ ದ ಬ್ರಿಡ್ಜ್. ದ ಚೈಲ್ಡ್ ಹೈಡ್ ಬಿಹೈಂಡ್ ದ ಕರ್ಟನ್. ಇವಾಗ ಕ್ವಿಕ್ ಸಮರಿಯನ್ನು ನೋಡ್ಕೊಳ್ಳೋಣ. ಪರ್ಫೆಕ್ಟ್ ಫಾರ್ ರಿವಿಷನ್. ಅ ಪ್ರಿಪೋಸಿಷನ್ ಶೋಸ್ ದ ರಿಲೇಷನ್ ಬಿಟ್ವೀನ್ ಅ noun or pronoun and another word. Common types: place, time, direction, cause, position. Key prepositions: at, in, on, by, with, for, from, between, under. ಈ ಪದಗಳನ್ನು ನಾವು ಪ್ರಿಪೋಸಿಷನ್ಸ್ ಅಂತ ಬಳಸ್ತೀವಿ. ಸಂಬಂಧ ಸೂಚಕ ಪದ ನಾಮಪದ ಅಥವಾ ಸರ್ವನಾಮದೊಂದಿಗೆ ಇತರ ಪದಗಳ ಸಂಬಂಧವನ್ನು ತೋರಿಸುತ್ತದೆ. ಪ್ರಮುಖ ವಿಧಗಳು: ಸಮಯ, ಸ್ಥಳ, ದಿಕ್ಕು, ಕಾರಣ ಮತ್ತು ಸ್ಥಿತಿಗೆ ಅನುಸಾರವಾಗಿ ನಾವು ಪ್ರಿಪೋಸಿಷನ್ಸ್ಗಳನ್ನು ಅಥವಾ ಸಂಬಂಧ ಸೂಚಕ ಪದಗಳನ್ನು ಬಳಸ್ತೀವಿ ಅಂತ. ಇನ್ನು ಸಾಮಾನ್ಯ ಪದಗಳು ಯಾವ್ಯಾವ ಇರ್ಬೋದು ಅಂದರೆ ಇನ್, ಆನ್, ಎಟ್, ವಿತ್, ಬೈ, ಬಿಟ್ವೀನ್, ಅಂಡರ್, ಫ್ರಮ್. ಸೊ ಇಲ್ಲಿಗೆ ಇವತ್ತಿನ ಒಂದು ತರಗತಿ ಮುಕ್ತಾಯವಾಗುತ್ತೆ. ನಾವು ನಾಳೆ ಮತ್ತೆ ಹೊಸ ಒಂದು ಟಾಪಿಕ್ ಒಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮ್ಮ ಚಾನಲನ್ನು ನೋಡ್ತಾ ಇರಿ, ಹೀಗೆ ನಿಮ್ಮ ಸಹಕಾರವನ್ನು ಮಾಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ಕಂಟೆಂಟ್. ಕೀಪ್ ಟ್ಯೂನಿಂಗ್ ಟು ಅವರ್ ಚಾನಲ್. ಡೋಂಟ್ ಫಾರ್ಗೆಟ್ ಟು ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಡೂ ಲೈಕ್. ಥ್ಯಾಂಕ್ ಯು.